ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂತಂದರೆ, ಇವತ್ತು ನಮ್ಮ ಮಮ್ಮಿ ಬರ್ಡೇ. ಹಾಗಾಗಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಎಲ್ಲಿ ಅಂದರೆ ಕುಣಿಗಾಲ ಹತ್ರ ಉಡೂರಂಗ ಅಂತ, ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ಕುಣಿಗಾಲ ಹತ್ರ ಇದ್ದೀರೋ, ಆ ದೇವಸ್ಥಾನ ಗೊತ್ತಿದೆಯೋ ಕಮೆಂಟ್ ಮಾಡಿ. ಹಾಗೆ ನೋಡಿ ತೋರಿಸ್ತೀನಿ ನಮ್ಮ ಮಮ್ಮಿ ಯಾವ ಥರ ರೆಡಿಯಾಗಿದೆ. ಸೀರೆಲ್ಲ ಉಟ್ಕೊಂಡು ಸಖತ್ತಾಗಿ ರೆಡಿಯಾಗಿದ್ದಾರೆ. ನಾನು ನಮ್ಮಮ್ಮ ಇಬ್ಬರೇ ಹೋಗ್ತಿರೋದು, ನಮ್ಮ ಅಣ್ಣ ಬರಲ್ಲ. ಯಾಕಂದರೆ ರೀಸನ್ ಆಮೇಲೆ ಹೇಳ್ತೀನಿ ಗೈಸ್, ಓಕೆನಾ? ಹಾಯ್ ಮಾಡು. ನೋಡಿ ಹೋಗ್ತಾ ಇದ್ದೀವಿ. ಈಗ ಮನೆ ಬಿಟ್ಟಿದ್ದೀವಿ. ಟೈಮ್ ಬಂದು 8:15 ಆಗಿದೆ. ಇವಾಗ ಬಿಡ್ತಾ ಇದ್ದೀವಿ ಮನೆ. ನಮ್ಮ ಮಮ್ಮಿ ಈ ಥರ ಕಾಣ್ತಿದ್ದಾರೆ. ಸೊ ನಮ್ಮ ಮಮ್ಮಿ ಸ್ಯಾರಿ ಯಾವ ಥರ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಯಾವ ಥರ ಕಾಣ್ತಾರೆ. ಊಟ ಮಾಡ್ಕೊ ಬಂದಿರಲಿಲ್ಲ ಅಂದ್ಬಿಟ್ಟು ಆಂದವೇ ಇಲ್ಲೇ ಹೋಟ್ಲು ಸಿಕ್ಕಿತ್ತು, ಬಂದಿದ್ದೀವಿ ಊಟ ಮಾಡೋಕ್ಕೆ. ನೋಡಿ ಇಲ್ಲೇ ಇದೆ ಹೋಟ್ಲು. ಫೈನಲಿ ರೀಚ್ ಆದ್ರಿ. ಕುಣಿಗಲ್ ಬಸ್ ಸ್ಟಾಪ್ ರೀಚ್ ಆಗಿ ಬಂದ್ರಿ. ಈಗ ಹೋಗ್ತಾ ಇದ್ದೀವಿ. ಫೈನಲಿ ಹೋಗ್ತಾ ಇದ್ದೀವಿ. ಬರ್ಬೇಕಾಯ್ತು, ಆ ಕಡೆ ಐತೆ ನಡಿಬೇಕಾಯ್ತು. ನಮ್ಮೂರು ಕಾಣ್ತದೆ, ಆ ಕಡೆ ನಮ್ಮ ಮನೆಗಳೆಲ್ಲ ಕಾಣ್ತದೆ. ಎಲ್ಲಿ ಕಾಣ್ತದೆ? ಈಗ ತಾನೇ ದೇವಸ್ಥಾನಕ್ಕೆ ಜಸ್ಟ್ ರೀಚ್ ಆದ್ರಿ. ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಎಲ್ಲ ಬಂದಿದ್ದಾರೆ. ಕೆಳಗಡೆ ಅವರೇ. ಅಲ್ಲೊಂದು ಕೆಳಗಡೆ ಆಂಜನೇಯ ದೇವಸ್ಥಾನ ಇದೆ, ಮೇಲೆ ಇರೋದು. ಇದು ಸ್ಟೋರಿ ಹೇಳ್ತೀನಿ, ಕೇಳಿಸ್ತೀನಿ ನಮ್ಮಮ್ಮನ ಎಲ್ಲ ನಮ್ಮ ದೊಡ್ಡಮ್ಮನ ಏನಿದ್ರು ಸ್ಟೋರಿ ಅಂತ ನೋಡೋಣ ಗೈಸ್. ನೋಡಿ ಎಷ್ಟು ತಂಪಾಗಿದೆ ಗಾಳಿ. ಫುಲ್ಲು ಕಾಡು ಸುತ್ತ. ಇಲ್ಲೇ ನಮ್ಮೂರು ಕಾಣುತ್ತೆ ಆ ಕಡೆ. ನೋಡ್ರಿ ಬಂದರೆ ನಮ್ಮ ದೊಡ್ಡಪ್ಪ. ಇದೆ ದೇವಸ್ಥಾನ. ಇಲ್ಲೆಷ್ಟು ಇದು ಗ್ರೀನರಿ. ಐ ಥಿಂಕ್ ಅದೇ ನಮ್ಮೂರು ಅನಿಸುತ್ತೆ. ಅದೇ ನಮ್ಮೂರು. ನೋಡಿ ದೇವಸ್ಥಾನ ಕಟ್ಟೋಕ್ಕೆ ಅಲ್ಲಿಂದ ಹೊಂಟೋಗೋದು. ಚೆನ್ನಾಗೈತಿ. ಆ ಕಡೆನೂ ಇದೆ, ತೋರಿಸ್ತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ವಾಕಿಂಗ್ ನಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಹಿಂಗೆ ನಡ್ಕೊಂಡು ಅಲ್ಲಿ ದಾರಿ ನೋಡಿ, ಅಲ್ಲಿ ಬ್ಲೂ ಕಲರ್ ಶೀಟ್ಸ್ ಕಾಣಿಸ್ತಿದೆಯಲ್ಲ, ಆ ಥರ ಆ ಕಡೆಯಿಂದ ಹೋಗ್ಬೋದು. ಈಗ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತೀನಿ. ಬರ್ಬೇಕಾದ್ರೆ ತುಂಬ ಕಷ್ಟ ಗೈಸ್ ಬರೋಕ್ಕೆ. ನೀವು ಬರ್ಬೇಕಾದ್ರೆ ಮೆಟ್ಲು ಹತ್ಕೊಂಡು ಬರಲೇಬೇಡ್ರಿ. ಹೋಗ್ಬೇಕಾದ್ರೆ ಮಾತ್ರ ಹೋಗ್ರಿ, ಈಸಿ ಆಗುತ್ತೆ. ನೋಡಿ ಫುಲ್ ದೇವಸ್ಥಾನ ಪೂರ್ತಿ ಸುತ್ತಮುತ್ತ ಎಲ್ಲ ಬರೀ ಗ್ರೀನರಿ. ನೋಡಿ ಇದು ರೋಡು. ಅಂದರೆ ನಾವೀಗ ಬಂದ್ರಲ್ಲ ಆಟೋಯಿಂದ, ಈ ಕಡೆಯಿಂದ ಬಂದ್ರಿ ನಾವು. ಇಲ್ಲಿದೆ ನೋಡಿ, ಕಾಣಿಸ್ತಿದೆ. ಇಲ್ಲ ಹಾಸಿಂದ ಬಂದ್ರಿ. ಹೊಂಟೋಗ್ತಿದೆ. ದೇವಸ್ಥಾನ ಏನೋ ಕಟ್ತವ್ರಂತೆ. ನೋಡಿ ಅದು ಎಂಟ್ರೆನ್ಸ್ ಅಲ್ಲಿ ಕಾಣ್ತಿದೆ ನೋಡಿ. ಅಲ್ಲಿಂದ ಮೇಲೆಗೆ ಹಿಂಗೆ ಬರೋದು. ಅಲ್ಲಿ ಒಂದು ದೇವಸ್ಥಾನ ಇದೆ, ಅದು ಫುಲ್ಲು ಮುಂದೆ ಎಂಟ್ರೆನ್ಸ್ ಅಲ್ಲಿ ಕಾಣ್ತಿದೆ. ಅಲ್ಲಿಂದ ನಾವು ತೋರಿಸ್ತೀನಿ ರೀ. ನೋಡಿ ಅಲ್ಲಿಂದ ಸೇಮ್ ಹಿಂಗೆ ಇದು ಫುಲ್ಲು ಫಾರೆಸ್ಟ್ ಏರಿಯಾ. ಇಲ್ಲಿ ನೈಟ್ ಹೊತ್ತು ಓಡಾಡಿದ್ರೆ ಚಿರತೆ ಎಲ್ಲ ಇರುತ್ತೆ. ಹೇಳ್ತಾ ಇರ್ತಾರೆ ಚಿರತೆ, ನಾನು ನೋಡಿಲ್ಲ, ಆದರೆ ಹೇಳ್ತಾ ಇರ್ತಾರೆ ಎಲ್ಲರೂ ಚಿರತೆ ಇದೆ. ಕಾಡಲ್ವ, ಇದ್ದೇ ಇರುತ್ತೆ ನೋಡಿರಿ. ಇಷ್ಟು ಕಾಡಲ್ಲಿ ಪ್ರಾಣಿ ಇಲ್ಲ ಅಂದರೆ ಇನ್ನೇನು ನಾವು ನಂಬಬೇಕು.
ಸೊ ನೋಡಿ ನಮ್ಮ ತಾತ ಗಾಡಿ ಬತ್ತಿಲ್ಲ ಅಂದ್ಬಿಟ್ಟು ಅಲ್ಲಿ ಬತ್ತವ್ರೆ ಟ್ಯಾಕ್ಟ್ರ್ ಅವ್ರ ಜೊತೆ. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಪರಿಚಯ ಇರೋರೇನೆ. ಅಲ್ಲಿ ಬತ್ತವ್ರು ನೋಡ್ರಿ, ಮೇಲೆ ನೋಡ್ತಾವ್ರು. ನಮ್ಮ ತಾತ ಬತ್ತವ್ರೆ. ಗಾಡಿ ಯಾಕೋ ಅದು ಸರಿ ಇಲ್ಲ ಗೈಸ್, ಅದಕ್ಕೇನೆ ಬತ್ತವ್ರೆ ನಮ್ಮ ತಾತ. ಸೊ ನೋಡಿ ನೋಡಿ ಬಂದರು, ಇನ್ನೇನು ಬಂದರು. ಬಂದಾದಮೇಲೆ ಪೂಜೆ ಎಲ್ಲ ಮಾಡಿಸೋದು ಕ್ಯಾಪ್ಚರ್ ಮಾಡ್ತೀನಿ, ದೇವ್ರನ್ನ ತೋರಿಸ್ತೀನಿ. ಹಾಗೆ ಆ ಸ್ಟೋರಿ ಹೆಂಗೆ ಇಲ್ಲಿ ಇಷ್ಟು ಮೇಲೆ ಬಂದು ಇದಾಗಿದೆ ಸ್ಥಾಪನೆ ಅದೆಲ್ಲ ಕೇಳಿಸ್ತೀನಿ ಆದಷ್ಟು. ಏನೇನು ಹೇಳ್ತಿದ್ರು ನನಗೊಂದು ಸ್ವಲ್ಪ ಗೊತ್ತು, ಕೇಳಿಸ್ತೀನಿ ಒಟ್ಟಿನಲ್ಲಿ. ಇಲ್ಲ ಅಂದರೆ ಅಲ್ಲೇ ಎಲ್ಲಾನು ನಿಲ್ಸೋಣ ಅಂದರೆ ಬೀಗ ಇಲ್ಲ. ಹಾಂ, ಸಾಸ್ ಮಾಡಿ ಬಂದೆ. ಆಂಜನೇಯ ಸ್ವಾಮಿ ಹೋಗಿದ್ದ ದೇವಸ್ಥಾನಕ್ಕೆ ಹೋಗಿದ್ದ ಅಲ್ಲಿ ಗಾಡಿ ನಿಲ್ಸಿದ್ದೀನಿ. ಹಾಂ, ಸ್ಟಾರ್ಟ್ ಆಗಿತ್ತಾ ಗಾಡಿ? ಮಾಡ್ತಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಮ್ಮದು ನೆಕ್ಸ್ಟ್ ಪೂಜೆ. ಈಗ ಇವರೆಲ್ಲ ಮಾಡಿಸ್ತಾವ್ರೆ, ನೋಡೋಣ ಇರಿ. ಈಗ ಈ ದೇವರು ಎಲ್ಲಿಂದ ಬತ್ತು, ಹೆಂಗಿತ್ತು ಇಲ್ಲಿ? ದಾಸಪ್ಪ ದಾಸಪ್ಪ ಬಂದಂತೆ ಶ್ರೀರಂಗಪಟ್ಟಣದಿಂದ. ಶ್ರೀರಂಗಪಟ್ಟಣ, ಅಲ್ಲಿಂದ ಬಂದು ಅಲ್ಲಿಂದ ಬಂದು ಇಲ್ಲಿ ನೆಲೆಗೊಂಡಿದ್ದು. ಹೆಂಗೆ? ಅವನ ಜೊತೆಲಿ ಬತ್ತು, ದೇವರು. ಯಾರ ಜೊತೆ? ರಂಗಸ್ವಾಮಿ, ಶ್ರೀರಂಗಸ್ವಾಮಿ ಬಂದು ದಾಸಪ್ಪ ದಾಸನಪುರದ ಸೇರ್ಕೊಂಡೆ. ದಾಸನಪುರದ ಸೇರ್ಕೊಂಡು ಇಲ್ಲಿ ನೆಲೆಗೊಂಡು ಅವ್ರ ಪೂಜೆ ಮಾಡ್ತಿದ್ರು. ಅವ್ರ ಪೂಜೆ ಮಾಡಿದ ಮೇಲೆ ಆವಾಗ ಈ ದೇವಸ್ಥಾನ ಆವಾಗ ಕಟ್ಟಿದ್ದಾನೆ. ಇದು ಆಗ ಕಟ್ಟಿ ಆಗ ಎಲ್ಲ ಪೂಜೆ ಮಾಡಿ ಎಲ್ಲ ಇದು ಮಾಡಿದ ಮೇಲೆ ಅವನು ಗುನ್ನಾಗಿರಿಗೆ ಹೋಗಿ ಸೇರ್ಕೊಂಡೆ. ದಾಸಪ್ಪ ಸೇರ್ಕೊಂಡು ಎಲ್ಲ ಪೂಜೆ ಒಬ್ಬೊಬ್ಬರಿಗೆ ಕೆಳಗಡೆ ಈಗ ಇಷ್ಟು ಮೇಲೈತಲ್ಲ ದೇವರು, ಅಲ್ಲಿಂದ ಇಲ್ಲಿಗೆ ಅದೆಲ್ಲ ದೈವಿಚ್ಛೆ. ಅದು ಆ ಮೂಲದಲ್ಲಿ ಐತೆ ನೋಡಿ ಕಕ್ಕೆ ಮರ, ಅದು ಊರ್ಕೊಂಡು ಆ ಸ್ವಾಮಿ ಕಡ್ಕೊಂಬಂದು ನಿಲ್ಸೈತಲ್ಲ, ಅದನ್ನ ಊರ್ಕೊಂಡು ತಗೊಂಬಂದು ಅಲ್ಲಿ ಮಡಗ್ತಂತೆ. ಮಧ್ಯದ ಒಳಗಡೆ ಗರ್ಭದ ಗುಡಿದು ಅದು ಮುರಿದೋಗಿತ್ತಂತೆ. ಮುರಿದೋದ್ಮೇಲೆ ಊರ್ಕೊಂಡು ತಗೊಂಬಂದು ಅದ್ರ ಮೇಲೆ ಮಡಗ್ತಂತೆ. ಅದು ಹೆಂಗೆ ಮಾಡುತ್ತು? ದೈವಿಚ್ಛೆ, ದೈವ ಶಕ್ತಿ ಮೇಲೆ. ಅಲ್ಲ, ಇಷ್ಟು ಬೆಟ್ಟ ಥರ ಐತಲ್ಲ ಇಲ್ಲಿ, ಅದು ಹೆಂಗೆ ಮೇಲಕ್ಕೆ ಬಂತು ತಳ್ಕೊಂಡು? ಅವಾಗ ಏನೋ ಹಿಂಗೆ ಡೌನ್ ಆಗಿದ್ದಿದ್ರೆ ಬರ್ಬೋದಾಗಿತ್ತು, ಮೇಲಕ್ಕಿತ್ತಲ್ಲ, ಅದು ಹೆಂಗೆ ಬಂತು? ಅದು ಪರಮಾತ್ಮನ ಇಚ್ಛೆ, ಪರಮಾತ್ಮ ಶಕ್ತಿ ಕೊಟ್ಟ ತಗೊಂಬಂದು ಅಷ್ಟೇ. ಸೊ ನೋಡಿ, ಅವರೇ ನಮ್ಮ ಪೂಜೆ ಅಂದರೆ ಅನಂತಾತ ಅಂತ. ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ಮಾತಾಡ್ತವ್ರೆ. ನಾನು ನಮ್ಮ ತಾತನ ಹತ್ರ ಅಲ್ಲ, ಈಗ ದೊಡ್ಡದಾಗಿ ಮಾಡಿದ್ರು ಹಿಂದೆಗಡೆ. ಇದೆಲ್ಲ ದೇವಸ್ಥಾನದ ಜಾಗನೇ? ಇದೆಲ್ಲ ದೇವಸ್ಥಾನ ಪೂರ್ತಿ ಇಷ್ಟು ಪೂರ್ತಿ ಒಟ್ಟಲ್ಲಿ ಇದು ಫಾರೆಸ್ಟು ಇದು ಸೇರಿದೆ. ಇಲ್ಲೆಲ್ಲ ಚಿರತೆ ಅವಂತ? ಚಿರತೆ ಎಲ್ಲೆಲ್ಲ ಇರ್ತವೆ, ಜನಕ್ಕೆ ಕಣ್ಣಿಗೆ ಕಾಣಿಸ್ಕೊತವ ಗಲಾಟೆ ಎಲ್ಲೆಲ್ಲ. ಎಲ್ಲಿ ಜಾಸ್ತಿ ಇರೋದು? ಯಾವ ಕಡೆ ಜಾಸ್ತಿ ಇರೋದು ಚಿರತೆ? ಇದೆ ಬೆಟ್ಟ, ಆ ಕಡೆ ಇರ್ತತೆ, ಆ ಕಡೆ ಇರ್ತತೆ, ಈ ಕಡೆ ಇರ್ತತೆ. ನಮ್ಮೂರು ಈ ಕಡೆ ತಾನೇ ಇರೋದು? ಈ ಕಡೆ ನಮ್ಮೂರು ಎಲ್ಲೆಲ್ಲಿ ಬೇಕೋ ಅಲ್ಲಿ ಸೇರ್ಕೊಂತೈತೆ. ಮೊದಲು ಕಾಲ್ದಾರಿ ಇದ್ದಿದ್ದು. ಇಲ್ಲಿಂದ ನಮ್ಮೂರಲ್ಲಿ ಹಿಂಗೆ ಬರ್ತೈತೆ. ಇದ್ದಿದ್ದ ಕಡೆ ಈ ಕಡೆ ಮೆಟ್ಲಲ್ಲಿ ಬರ್ತದೆ. ಮೊದಲು ಮೆಟ್ಲು ಇದ್ದಿದ್ದು, ಇವಾಗ ಈಗ ಹೊಸದಾಗಿ ಎಲ್ಲ ಇದು ಮಾಡ್ಕೊಂಡಿದ್ದೀವಿ. ನೀವು ಅವಾಗ ಏನು ಯಂತ್ರದ ಬತ್ತಿ ನಡ್ಕೊಂಡೇ ಬಂದ್ಬಿಡ್ತಿದ್ರಾ? ಅವಾಗ
ಗಾಡೀಲಿ ಬರ್ತಿದ್ರು, ನಡ್ಕೊಂಡೇ ಬಂದ್ಬಿಡ್ತಿದ್ರಾ? ಅವಾಗ ಪಾಣನ್ನ ಊದ್ಕೊಂಡು ಇದೆಲ್ಲ ಮ್ಯಾಕೆ ಎಲ್ಲ ತಂದಿರೋದು ಗಾಡೀಲಿ. ಪಾಣನ್ನ ಊದ್ಕೊಂಡು ಸಪ್ಲೈ ಮಾಡ್ತಾರೆ. ಇವಾಗೇನೋ ದೇವಸ್ಥಾನ ಕಟ್ತಾರಂತೆ, ಇದು ಎಲ್ಲ ಬಿಡಿಸಿ ಕಟ್ತಾರೆ. ಬಿಡಿಸ್ಬಿಡ್ತಾರ? ಹಾಂ, ಎಲ್ಲ ತೆಗಿತಾರೆ. ಅಗಲ ತಗೊಂಡು ಇನ್ನೊಬ್ಬರಿಗೆ ತಗೊಂಡು ಮಾಡ್ತಾರೆ. ಆವಾಗ ಇದೆಲ್ಲ ಇರಲಿಲ್ಲ. ಇವಾಗ ಮಾಡಿರೋದು ಎಲ್ಲ ತೋರೋದು ಮಾಡೋದು. ಎಲ್ಲ ಜನಗಳು ದುಡ್ಡು ಕಾಸು ಹಿರಿಯರು ಭಕ್ತಾದಿಗಳು ಒಳ್ಳೇದು ಮಾಡೋರು ಸ್ವಾಮಿ. ಅವರು ಇಷ್ಟ ಮಾಡಿಕೊಂಡು ಆಚೆ ಜಾತ್ರೆಗೆ ಬಂದಿದ್ದ ನೀನು? ಇಲ್ಲ, ಬಂದಿಲ್ಲ, ಬರೋಕ್ಕಾಗಲಿಲ್ಲ. ಬರ್ಬೇಕು ತಾನೆ? ಬರ್ಬೇಕಾಯ್ತು. ನಾವು ಬರೋಣ ಅಂದ್ಕೊಂಡ್ರಿ. ಹತ್ತಾರು ಯಾರು ಮಾಡೋರು ಅಂತ ಆಗಲಿಲ್ಲ. ಅಲ್ಲಿ ನೋಡು, ಅಲ್ಲಿ ನಾನು ನಿಂತ್ಕೊಂಡೆ ಬಾ, ಅಲ್ಲಿ ಮುಂದೆಗಡೆ ಗಾಡಿಗೆ ಕಳ್ಕೊಂಡು ಬಿದ್ದೋದು. ಯಾವಾಗ? ಈಗ ಬರುವಾಗ. ಅದಕ್ಕೆ ಗಲೀಜಾಗಿರೋದು. ಹುಷಾರಾಗಿ ಬರ್ಬೇಕು. ಇನ್ನು ಸ್ವಲ್ಪ ಮುಂದೋಗಿದ್ದೆ ಬಿಡಿ ಎಲ್ಲ ಹೊರಟಾಗ್ಬಿಡು. ಹುಷಾರಾಗಿ ಬರ್ಬೇಕು ತಾನೆ? ಗಾಡಿ ಹತ್ತಕ್ಕಿಲ್ಲ. ಹಂಗೂ ಸಾಹಸ ಮಾಡಿ ಒಂದೊಂದು ಕಾಲು ಊರ್ಕೊಂಡು ಅಷ್ಟು ದೂರ ಬಂದು ಹೇಳಿದೆ ತಾನೆ ಬಾ ಆಟೋದಲ್ಲಿ ಅಂತ. ಅಲ್ಲಿ ಗಾಡಿ ಅಲ್ಲಿ ನಿಲ್ಲಿಸಿ ಬೀಗ ಇಲ್ವಲ್ಲ, ನಿಲ್ಲಿಸ್ಬಿಟ್ಟು ಬರ್ಬೋದಾಗಿತ್ತು. ನಿಲ್ಲಿಸಲಿಲ್ಲ, ಹಂಗೆ ತಿಳ್ಕೊಂಡು ಕಾಲು ಊರ್ಕೊಂಡು ಮ್ಯಾಕ್ ಬಂದು ಅಲ್ಲಿ ನಿಲ್ಲಿಸಿದ್ದೀನಿ. ವ್ಯಾಚಾರ ಟೈಮು ಅದಕ್ಕೆ ಇದೆಲ್ಲ ಇದಾಗಿದೆ ನೋಡಿ. ಕಿವಿ ಮಿಷಿನ್ ಅಲ್ಲೇ ಬಿದ್ದಿರಬೇಕು. ಕಿವಿ ಮಿಷಿನ್ ಜೋಗಳು ಮಡಗಿದ್ದೆ ಇಲ್ಲಿ. ಈ ಪುಸ್ತಕ, ಮೊಬೈಲು ಎಲ್ಲ ಅಲ್ಲೇ ಬಿದ್ದೋಗಿತ್ತು. ನಾನು ಎತ್ತಿ ಮಡಿಕೊಂಡೆ, ಅದಕ್ಕೆ ಜಾತ್ರೆ ಬರಲಿಲ್ಲ. ಕಿವಿದು ಅಲ್ಲೇ ಇರಬೇಕು. ಕೇಳಿಸ್ಕೊಂಡ್ರೆ ಎಲ್ಲನೂ ಇದೇ ಸ್ಟೋರಿ. ಈ ಥರ ಆಗಿದೆ. ಸರಿ, ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡ್ಬಿಟ್ಟು ಹೇಳ್ತೀನಿ ಗಾಯ್ಸ್. ಎಷ್ಟು ಗಾಳಿ ಬರ್ತಿದೆ, ಕೂರಿ ಎಲ್ಲ ಸಖತ್ತಾಗೈತೆ ಮಾತ್ರ ನೇಚರ್ ಅಂತೂ. ಈಗ ನಾನು ನಡ್ಕೊಂಡು ಹೋಗ್ತೀನಿ, ಅವರೆಲ್ಲ ಬರ್ತಾರೆ. ನಡ್ಕೊಂಡು ಹೋಗ್ಬೇಕಾರೆ ಯಾವ ಥರ ರೋಡ್ ಐತೆ, ಹೆಂಗಿಲ್ಲ ಹೋಗ್ಬೋದು ಅಂತ ಎಲ್ಲ ತೋರಿಸ್ತೀನಿ. ಸೊ ನನಗೆ ತುಂಬ ಇಷ್ಟ ಗೈಸ್ ದೇವರು. ಬರೋಣ ಅಂದ್ಕೋತೀನಿ. ನಾನೊಬ್ಬಳೇ ಬರೋಕ್ಕಾಗಲ್ಲ. ಬಂದರೆ ಇಲ್ಲಿ ನಮ್ಮ ತಾತ ಬರಬೇಕು. ಸುಮ್ಮನೆ ಬಂದು ಹೋಗೋಕ್ಕಾಗಲ್ಲ, ಪೂಜೆ ಮಾಡಿಸ್ಬೇಕು. ಹಾಗೆ ನಾವು ಯಾವಾಗ ಬಂದರೂ ತಾಳಿಗೆ ಕೊಡ್ತೀವಿ. ಅದೇನೋ ಗೊತ್ತಿಲ್ಲ ಏನಾಗಂದ್ರೆ ಅಂತ ತಾಳಿಗೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ತೀವಿ. ಅದೇನೋ ನಮಗೆ ಯಾವಾಗೇ ಬರಲಿ ಒಳ್ಳೇದಂತೂ. ನೀವು ಖಂಡಿತ ಟ್ರೈ ಮಾಡಿ ಬರ್ರಿ, ನಿಮಗಂತೂ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಆಮೇಲೆ ನೀವು ಏನೇ ಬೇಡ್ಕೋಬೇಕಂದ್ರೂ ಬೇಡ್ಕೋಬೋದು, ಅದು ವರ ಕೊಡುತ್ತೆ. ಹಾಗೆ ನಿಮಗೆ ಏನಾದ್ರು ಮಾಡಿಸ್ಬೇಕು ದೇವಸ್ಥಾನಕ್ಕೆ ಅಂದರೆ ಅದನ್ನು ಕೂಡ ಸಹಾಯ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ದೇವರು, ನೀವು ಒಂದ್ಸಲಿ ಬಂದರೆ ಬರ್ತಾನೆ ಇರಬೇಕು ಅಂತ ಅಂತೀರಾ, ಅಷ್ಟು ಚೆನ್ನಾಗಿದೆ. ನಮ್ಮದು ಇದೇ ಊರಾಗಿರೋದ್ರಿಂದ ಅವಾಗ ಬರ್ತಾ ಇರ್ತೀವಿ. ಸೊ ಇಲ್ಲೇ ನಮ್ಮ ತಾತ ಮನೆ ಇಲ್ಲೇನೋ ಇದೆ, ಕಾಣಲ್ಲ. ಬೇಕಾದ್ರೆ ಅಲ್ಲಿ ನಮ್ಮೂರಿಂದ ಇದು ಬೆಟ್ಟ ಕಾಣುತ್ತೆ, ಸಖತ್ತಾಗಿರುತ್ತೆ. ದೇವ್ರು ಕಾಣಲ್ಲ, ಅದು ವಾಕಿಂಗ್ ಪಾತ್ ಅಂದರೆ ಅದು ಇದಾಕೋರಲ್ವ, ಮೆಟ್ಲು ಹಿಡ್ಕೊಂಡು ಹೋಗೋದು, ಅದೆಲ್ಲ ಕಾಣುತ್ತೆ. ಸೊ ಇನ್ನೂ ಏನೋ ದೇವಸ್ಥಾನ ಕಟ್ತಿದ್ದಾರಂತೆ, ನೋಡೋಣ. ಈ ನೆಕ್ಸ್ಟ್ ದೇವಸ್ಥಾನ ಕಟ್ಟಿದ ಮೇಲೂ ಬರಬೇಕು, ಬಂದು ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ಮೊನ್ನೆ ತಾನೇ ಜಾತ್ರೆ ಆಯಿತು ಗೈಸ್, ನೀವೇ ನೋಡ್ತೀರಾ ಏನೋ ಇನ್ಸ್ಟಾ ಯೂಟ್ಯೂಬಲ್ಲೆಲ್ಲ. ಮೊನ್ನೆ ತಾನೇ ಜಾತ್ರೆ ಆಯಿತು, ಜೋರಾಗಿ ಮಾಡಿದರು. ಯಾರೋ ರಾಜಣ್ಣ ಅನ್ನೋರು ಮಾಡಿಸಿದ್ರಂತೆ ಜೋರಾಗಿ. ಸೊ ಅವಾಗೂ ಬರೋಕ್ಕಾಗಿಲ್ಲ. ಬರಬೇಕು ಅಂತ ನಾನು ರೆಡಿಯಾಗಿದ್ದೆ, ನಾನು ನಮ್ಮಣ್ಣ, ಆದರೆ ಬರೋಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮು ಏನಾದರೂ ಆದರೆ ಬಂದು ತೋರಿಸ್ತೀನಿ ನಿಮಗೆ. ನನಗೆ ತುಂಬ ಇಷ್ಟ ಆಯಿತು. ನೀವು ನೋಡಿರಿ, ದೇವರು ಎಷ್ಟು ಆಶೀರ್ವಾದ ಹೇಳಿದ್ದೀನಿ. ನಮ್ಮ ಕಂಟೆಂಟ್ ನಾನು ಬೆಳಿಬೇಕು.
ಹಾಗೆ ನಮ್ಮ ರಿಲೇಟಿವ್ಸ್ನೆಲ್ಲ ಚೆನ್ನಾಗಿದ್ವಿ. ನಮ್ಮನ್ನು ಒಬ್ರನ್ನ ಕೆಟ್ಟದ್ದು ಬಯಸಬಾರ್ದು ನಾವು. ಅವ್ರು ನಮ್ಮನ್ನು ಕೆಟ್ಟದ್ದು ಬಯಸಿದ್ರು ಬಯಸಲಿ, ನಾವು ಅವ್ರಿಗೆ ಒಳ್ಳೇದು ಬಯಸಬೇಕು. ಹಾಗಾಗಿ ನನಗೆ ಯಾರನ್ನೂ ಕೆಟ್ಟದ್ದು ಬಯಸೋಕ್ಕೆ ಇಷ್ಟ ಇಲ್ಲ. ಎಷ್ಟೋ ಜನ ಎಷ್ಟೋ ಮಾತಾಡ್ಬಿಟ್ಟವ್ರೆ ನಮ್ಮ ಬಗ್ಗೆ, ನಮ್ಮನ್ನೆಲ್ಲ ತಲೆಗೆ ನಾನು ಎಲ್ಲರ ಮುಂದೆನೂ ಖುಷಿಯಾಗಿರ್ತೀನಿ ಗೈಸ್. ನೀವು ನೋಡಿದ್ದೀರ ಯಾವ ವ್ಲಾಗಲ್ಲೂ ಬೇಜಾರಾಗಿಲ್ಲ. ನನಗೆ ತುಂಬ ಖುಷಿ ಇರಬೇಕು, ಎಲ್ಲೇ ನಾನು ಇರೋ ಜಾಗದಲ್ಲೆಲ್ಲ ಖುಷಿ ಇರಬೇಕು. ಬೇಜಾರಂತೂ ಇದ್ದರೆ ನನಗಂತೂ ಒಂಥರ ಆಗ್ಬಿಡುತ್ತೆ. ಅದಕ್ಕೆ ನನಗೆ ತುಂಬ ಯಾರೇ ಬೇಜಾರಲ್ಲಿದ್ದರೂ ಖುಷಿ ಪಡಿಸ್ಬೇಕು ಅಂತ ಆಸೆ. ಸೊ ನಿಮಗೆ ಈ ಥರ ವ್ಲಾಗ್ಸು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನನ್ನ ಬೆಳೆಸ್ರಿ. ಇನ್ನೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ. ಇನ್ನೂ ಕಂಟೆಂಟ್ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಎಲ್ಲ ಪ್ರತಿ ವ್ಲಾಗಲ್ಲೂ ಹೇಳ್ತಾಯಿದ್ದೀನಿ ನಾನು. ಇನ್ನೂ ಕಂಟೆಂಟ್ ವೀಡಿಯೋಸ್ ಮಾಡ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಫಾಲೋವರ್ಸ್ ಜಾಸ್ತಿನೇ ಆಯ್ತಿಲ್ಲ. ಸೊ ನಾನು ಈಗೀಗ ಈ ಟೈಮಲ್ಲಿ ನಾನು ಆ್ಯಕ್ಚುಲಿ ಈಗ 10th ಓದೋದು ಬಿಟ್ಟು ವ್ಲಾಗಿಂಗ್ ಮಾಡ್ತಾಯಿದ್ದೀನಿ, ಮತ್ತು ಟ್ರಿಪ್ಗೆ ಹೋಗ್ತಾಯಿದ್ದೀನಿ, ಎಲ್ಲ ಕಡೆ ಹೋಗ್ತಾಯಿದ್ದೀನಿ. ಅದು ನಿಮಗೋಸ್ಕರ ಮಾಡ್ತಾಯಿರೋದು. ಸೊ ನೀವು ಸಪೋರ್ಟ್ ಮಾಡಿದರೆ ಇನ್ನೂ ನಾನು ಚೆನ್ನಾಗಿ ಮಾಡ್ತೀನಿ. ನಾನು ಇಷ್ಟೇ ಗೈಸ್ ಹೇಳೋದು, ನೀವು ಸಪೋರ್ಟ್ ಮಾಡಿರಿ, ಅದು ನಿಮಗೆ ಸೇರಿದ್ದು. ಮಾಡ್ತಿರೋ ಬಿಡ್ತಿರೋ ನನ್ನ ಇಚ್ಛೆ ಏನು ಅಂದರೆ ಮಾಡಿ, ಸಪೋರ್ಟ್ ಮಾಡಿದರೆ ನಿಮ್ಮಿಂದ ಒಬ್ಬರು ಬೆಳೀತಾರೆ ಅಂತ ಆಸೆ ನನಗೆ. ಅದು ನಾನೇ ಬೆಳೆದ್ರೂ ಇನ್ನೂ ಖುಷಿ, ಬೇರೆಯವರು ಬೆಳೆದ್ರೂ ಇನ್ನೂ ಖುಷಿ. ನನಗೆ ತುಂಬ ಇಷ್ಟ. ಸೊ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ. ಇದು ಬೇವಿನ ಮರ. ಹಾಗೆ ಅಲ್ಲೆಲ್ಲ ನೀಲಗಿರಿ ಮರ ಇರೋದು, ಫುಲ್ ಫಾರೆಸ್ಟ್ ಎಲ್ಲ ನೀಲಗಿರಿ ಮರ ಅಲ್ಲಿರೋದೆಲ್ಲ. ಅವಾಗೆಲ್ಲ ನಮ್ಮ ತಾತ ಅವರೆಲ್ಲ ಇದು ಏನೋ ಮರದ ಕೆಲಸ, ನಮ್ಮ ತಾತ ನಮ್ಮ ಮಾಮ ಎಲ್ಲ, ನಮ್ಮ ತಾತ ಕುಲ್ಮೆ ಕೆಲಸ ಮಾಡೋದು, ನಮ್ಮ ಮಾಮ ಮರದ ಕೆಲಸ ಮಾಡೋದು. ಸೊ ಏನಾದ್ರು ಮರ ಬೇಕಂದರೆ ಅದನ್ನು ಅಲ್ಲಿ ಹೋಗ್ಬಿಟ್ಟು ಕಟ್ಟಾಗಿರೋ ಮರನ ತೊಗೊಬಂದು ಅದನ್ನೆಲ್ಲ ಮಿಷಿನಿಗೆ ಕೊಟ್ಟು ಅದನ್ನೆಲ್ಲ ಕ್ಲೀನಾಗಿ ಮಾಡಿಸಿ ಅದರಿಂದ ಮಾಡ್ತಿದ್ರು. ಆಮೇಲೆ ಅದು ಯಾವುದೋ ಮರ ಎಲ್ಲ ಇದೆ. ಸೊ ನೋಡಿ, ನಾನು ಇಷ್ಟೇ ಗೈಸ್ ಹೇಳೋದು, ನಮ್ಮನ್ನ ಒಬ್ಬರು ಕೀಳ್ಮಟ್ಟಕ್ಕೆ ನೋಡಬಾರ್ದು. ನನ್ನ ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು. ನನಗೆ ಅದೇ ಇಷ್ಟ. ಅಷ್ಟೇ ಗೈಸ್ ನಾನು ಹೇಳೋದು, ಇನ್ನೇನು ಹೇಳೋಕ್ಕಾಗಲ್ಲ. ಇಷ್ಟೆಲ್ಲ ಹೇಳಿದ್ದೀನಿ. ನಾನು ಇನ್ನೇನು ಮಾತಾಡಲಿ, ನನಗೆ ಅಷ್ಟೇ ಬರೋದು. ನೀವು ಇಷ್ಟು ಚಿಕ್ಕ ವಯಸ್ಸಲ್ಲೇ ನಾನು ಅಷ್ಟೆಲ್ಲ ಯೋಚನೆ ಮಾಡ್ತೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಪರಿಸ್ಥಿತಿ ಹೇಗಿರಬೇಕು ಅಂತ. ಅಂದರೆ ಅಷ್ಟೊಂದು ತೀರಾ ಬಡವರಲ್ಲ ನಾವು, ಓಕೆ ಬಟ್ ಹಿಂಗೆ ರಿಲೇಟಿವ್ಸ್ ಇರ್ತಾರಲ್ಲ, ಆ ಥರ ಮಾಡ್ತಾರೆ ಬಡವ್ರ ಥರ. ನನಗೆ ಆ ಥರ ಎಲ್ಲ ಮಾಡಿದ್ರೆ, ನನಗೆ ಆ ರಿಲೇಟಿವ್ಸ್ ಆ ಥರ ಅನ್ನೋರು ಮಾಡೋರು ಕಂಡ್ರೆ ನನಗೆ ಅವ್ರ ಫೇಸ್ ರಿಯಾಕ್ಷನ್ಸಲ್ಲೇ ನಾನು ಕಂಡುಹಿಡ್ದು ಬಿಡ್ತೀನಿ. ಸೊ ನೋಡೋಣ, ಈಗ ಹೋಗ್ತಾ ಇದ್ದೀವಿ. ಇನ್ನೂ ಏನೇನೋ ಮಾತಾಡ್ತಾ ಇದ್ದಾರೆ ನಮ್ಮ ಮಮ್ಮಿಯವರೆಲ್ಲ. ನೋಡೋಣ, ಅದು ಇನ್ನೊಂದು ನಮ್ಮ ಅಮ್ಮವ್ರ ಅಪ್ಪನ ಮನೆ ದೇವರು, ಹೆಣ್ಣು ದೇವರು ಕಾಳಿಕಾಂಬೆ ಅಂತ. ಅಲ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ನಮ್ಮ ಮಮ್ಮಿ. ಇನ್ನೂ ಟೈಮ್ ಇದೆಯಲ್ವಾ ಅಂತ. ನೋಡೋಣ, ಅಲ್ಲಿಗೆ ಹೋಗ್ತೀವ ಎಲ್ಲ ಊರಿಗೆ ಹೋಗ್ತೀವ. ಊರಿಗೆ ಹೋದ್ರೆ ಗೈಸ್ ನಮ್ಮ ಮಾಮ ಮಾತಾಡಲ್ಲ, ನಮ್ಮ ಅತ್ತೆ ಮಾತಾಡಲ್ಲ. ಸೊ ಅಲ್ಲಿ ಹೋಗಿ ಏನು ಮಾಡೋದು, ನಮ್ಮ ಅಜ್ಜಿ ಒಬ್ಬರವ್ರೆ, ಇನ್ನೊಬ್ಬರು ತಾತ ಅವರೇ ಅಂತ ಹೇಳಿದ್ನಲ್ಲ, ಅವರು ಸಹ ಮಾತಾಡಲ್ಲ. ಇನ್ನೇನು ನಮ್ಮ ಅಜ್ಜಿ ಒಬ್ಬರು, ಏನಕ್ಕೆ ಹೋಗಬೇಕು? ಅದಕ್ಕೆ ನಮ್ಮ ಮಮ್ಮಿ ಊರಿಗೆ ಹೋಗೋದು ಬೇಡ ಅಂತ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿ ಹೋಗಿ ಮಾತಾಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇದು ನಮ್ಮ ಮಮ್ಮಿ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇದು ಲ್ಯಾಗ್ ಆಗಿಬಿಡುತ್ತೆ ಈ ವ್ಲಾಗು. ಅದಕ್ಕೇ ಇನ್ನೊಂದು ವೀಡಿಯೋದಲ್ಲಿ ನಮ್ಮ ಮಮ್ಮಿ ಬರ್ಡೇ ಸೆಲೆಬ್ರೇಷನ್ ಮಾಡಿಸ್ತಿದ್ದೀವಿ. ಆ ವ್ಲಾಗ್ನ ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಲ್ಯಾಗ್ ಆಗೋದು ಜಾಸ್ತಿ, ಊರಿಗೆಲ್ಲ ಹೋಗ್ತೀವಲ್ವ, ನೋಡೋಣ. ಅದಕ್ಕೇ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಮಮ್ಮಿ ಬರ್ಡೇ ಅಪ್ಲೋಡ್ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಬರ್ಡೇ ಇರೋದು. ಸೊ ಇವತ್ತು ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ವಿ, ರಜೆ ತೊಗೊಂಡು. ನಮ್ಮ ರಜೆ ಹಾಕಿದ್ರು ಇವತ್ತು.
ಮತ್ತು ನಾನು ನಮ್ಮ ಅಣ್ಣನ ಕರೆದಿದ್ದಕ್ಕೆ ಬರಲ್ಲ ಅಂತ ಅಂದ. ಅವ್ನು ಡೆಕೋರೇಷನಲ್ಲಿ ಇದ್ನಲ್ವ, ಅದಕ್ಕೆ ಬರಲ್ಲ ಅಂತ ಅಂದ. ಸೊ ನಾನು, ನಮ್ಮ ಮಮ್ಮಿ, ನಮ್ಮ ತಾತ, ನಮ್ಮ ದೊಡ್ಡಮ್ಮ ಎಲ್ಲ ಊರಿಂದ ಬಂದರು. ನಾನು ನಮ್ಮ ಮಮ್ಮಿ ಅಲ್ಲಿ ಬೆಂಗಳೂರಿಂದ ಬಂದ್ರಿ ನಾವು. ಸೊ ಈ ಥರ ಇದೆ. ಇನ್ನೂ ಮಾಡ್ತೀನಿ, ಎಲ್ಲೆಲ್ಲೂ ಅಂತ ನೋಡೋಣ. ನೋಡಿ, ಹಿಂಗಿಂದ ನಡ್ಕೊಂಡು ಹೋಗೋದು, ಹಿಂಗಿಂದ ಕಾರು, ಗಾಡಿ, ಆಟೋ ಯಾವುದ್ರಲ್ಲಾದರೂ ಹಿಂಗಿಂದ ಹೋಗೋದು, ಹಂಗಿಂದ ವಾಕಿಂಗ್. ಎಲ್ಲ ಪೂಜೆ ಸಾಮಾನೆಲ್ಲ ಸಿಗುತ್ತೆ, ಆದರೆ ಜಾಸ್ತಿ ರೈಟು ಗಾಯ್ಸ್. ಈಗ ಕೆಳಗಡೆ ಒಂದು ಆಂಜನೇಯ ದೇವಸ್ಥಾನ ಇದೆ ನೋಡಿ. ನಮ್ಮ ದೊಡ್ಡಪ್ಪ ಹಾಗೆ ಬಂದು ಕುತ್ಕೊಬಿಟ್ಟವ್ರಲ್ಲಿ ನೋಡ್ರಿ. ಈಗ ಇಲ್ಲಿ ಬಂದು ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೋಡಿಲಿ ಆಂಜನೇಯ ದೇವಸ್ಥಾನ. ಇವರೆಲ್ಲ ಪೂಜೆ ಮಾಡೋರು. ದರ್ಶನ ಎಲ್ಲ ಆಯಿತು. ಮಳೆ ಬರ್ತಿದೆ ಗಾಯ್ಸ್. ಇಲ್ಲಿ ಹೋಗೋಣ ಅನ್ನೋ ಟೈಮಲ್ಲಿ ಮಳೆ ಬರ್ತಿದೆ. ಅಷ್ಟು ಜೋರಾಗಿ ಏನಿಲ್ಲ, ಸಣ್ಣಕ್ಕೆ ಮಳೆ ಬರ್ತಿದೆ. ನಾವೆಲ್ಲ ಒಂದು ಸ್ವಲ್ಪ ಜಾಗ ಇತ್ತು ಅಂದ್ಬಿಟ್ಟು ಊಟ ಏನೋ ರೊಟ್ಟಿ ತಂದಿದ್ರು, ರೊಟ್ಟಿ ತಿಂದು ಇವಾಗ ಹೊರಡ್ತಾ ಇದ್ದೀವಿ ಕುಣಿಗಲ್ಗೆ. ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ತೋರಿಸ್ತೀನಿ ನೋಡಿ. ಎಲ್ಲ ಪ್ಯಾಕಿಂಗ್ ಮಾಡ್ತಾವ್ರೆ ಇಲ್ಲಿ ನೋಡಿ. ಈಗೆಲ್ಲರೂ ಹೋಗ್ತಾ ಇದ್ದೀವಿ. ನಾನು ನಮ್ಮ ದೊಡ್ಡಪ್ಪ ಊರಿಗೆ ಹೋಗ್ತಾರೆ, ನಮ್ಮ ತಾತನೂ ಊರಿಗೆ ಹೋಗ್ತಾರೆ. ನಾನು ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ 3 ಜನನು ಕುಣಿಗಲ್ಗೆ ಹೋಗ್ತೀವಿ. ಹಿಡ್ದಿದ್ದೀನಿ. ನಮ್ಮ ದೊಡ್ಡಮ್ಮ ಕುಣಿಗಲಲ್ಲಿ ಸ್ವಲ್ಪ ಕೆಲಸ ಐತಂತೆ, ಜಮೀನು ಲಾಯರ್ದು. ನಾನು ನಮ್ಮ ಮಮ್ಮಿ ಹೋಗ್ತೀವಿ ಇಬ್ಬರೂ ಕುಣಿಗಲ್ಗೆ. ಇಲ್ಲಿರೋರೆಲ್ಲ ಪರಿಚಯ ಇರೋರೆ ನಮ್ಮ ತಾತಿಂಗೆ. ಅವಾಗಿಂದನೂ ಬರ್ತಾಯಿದ್ದೀವಿ ಗಾಯ್ಸ್, ಅವಾಗಿಂದನೂ ಇಲ್ಲಿಗೆ ಬರ್ತೀವಿ. ಸೊ ನೋಡಿ, ನಾವಮ್ಮ ಊರಿಂದ ತಂದಿರೋ ಲಗೇಜ್ ಎಲ್ಲ ಹಾಕತ್ತವ್ರೆ ಬ್ಯಾಗಿಗೆ. ಏನಿಲ್ಲ ಗಾಯ್ಸ್, ಬರೀ ಕಾಯಿ ಒಂದು ಬೇಕು ಅಷ್ಟೇ. ಕಾಯಿ ಬಿಟ್ಟರೆ ಇನ್ನೇನಿಲ್ಲ. ಮತ್ತು ಮಾವಿನ ಹಣ್ಣು ಸೀಸನಲ್ಲ, ಈಗ ಮಾವಿನ ಹಣ್ಣು ತಂದಿದ್ದಾರೆ. ನಮ್ಮ ತಾತ ಹೋಯ್ತವ್ರೆ ಅಲ್ಲಿ ಅಂಗಡಿ ಹತ್ರ, ಏನೋ ತಗೊಳಕ್ಕೆ ಹೋಯ್ತವ್ರೆ. ಅವಾಗ ಕುಡ್ತಿದ್ದೆ ಅಲ್ಲ, ನೀವು ಯಾಕೆ ಕೊಟ್ಬಿಡ್ತೀರ ಫೋನು? ಕೊಟ್ಬಾರ್ದು, ಹೋಗ್ಬಿಡಿ. ಇಂಥವ್ರಿಗೆಲ್ಲ ಕೊಟ್ಬಿಡಿ. ಒಳ್ಳೆ ಮಾತಾಡ್ದೆ ಗೊತ್ತಾನ ರಂಗಪ್ಪ. ಹೌದಾ? ಅಷ್ಟವನಾ ಭಯ? ನೋಡಿ, ನಮ್ಮ ದೊಡ್ಡಮ್ಮ ಏನು ಹೇಳ್ತಾವ್ರಿ ಬಸವಣ್ಣ ಕೇಳಿ. ಸೊ ನಾನು ಕೇಳ್ಕೊಂಡೆ ದೇವ್ರ ಹತ್ರ, ಏನೋ ಕೇಳ್ಕೊಂಡಿದ್ದೀನಿ. ಸೊ ಎಲ್ಲರೂ ಫಸ್ಟು ಇಲ್ಲಿ ಮುಕ್ಕೊಂಡು ಹೋಗಿ ಮೇಲಕ್ಕೆ ಹೋದರೆ ನಮ್ಮ ಮೇಲಿಂದ ಬಂದು ಇಲ್ಲಿ ಮುಕ್ಕತ್ತೈತಿ ನೋಡ್ರಿ. ಎಂಥ ಇದು ನೋಡ್ರಿ. ಈಗ ಜಾತ್ರೆ ಆಗಿತ್ತಲ್ಲ, ಫಸ್ಟ್ನೇ ವರ್ಷ ಜಾತ್ರೆ ಆಗಿದ್ದಕ್ಕೆ ಬ್ಯಾನರ್ ಹಾಕೋರು ನೋಡಿ. 29/5/26, 30/5/26. ಶನಿವಾರ ಭಾನುವಾರ ಇತ್ತು, ಶುಕ್ರವಾರ ಶನಿವಾರ ಇತ್ತು ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಲಂಕಾರ, ಎಷ್ಟು ಚೆನ್ನಾಗಿದೆ. ನಮ್ಮ ರಂಗಪ್ಪ ನಮ್ಮ ದೃಷ್ಟಿನೇ ಆಗುತ್ತೆ. ಅಮ್ಮ ಈಗ ಬರ್ತಾವ್ರೆ, ನಮ್ಮ ತಾತನ ಬಿಟ್ಬಿಟ್ಟು ಪಾಪ ಬಂದರು. ಸೊ ಫೈನಲಿ ನಾವಿವಾಗ ಹೋಗ್ತಾ ವಾಪಸ್ ಹೋಗ್ತಾ ಇದ್ದೀವಿ ನೋಡಿ. ಇದೆಲ್ಲ ಪೂರ್ತಿ
ಫಾರೆಸ್ಟ್. ಸನ್ರೈಸ್, ಎಷ್ಟು ಸನ್ರೈಸ್ ಆಗ್ತಿದೆ ಇವಾಗ. ಎಷ್ಟು ಚೆನ್ನಾಗೈತೆ ಕ್ಲೈಮೇಟ್, ಚೆನ್ನಾಗೈತೆ ಸನ್ಲೈಟ್. ಸೊ ಗೈಸ್, ಈ ವ್ಲಾಗ್ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಫುಲ್ ಸ್ಲೀಪಿ ಮೂಡಲ್ಲಿ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಈ ವ್ಲಾಗ್ ಅಂತ. ಸೊ